ನಮಸ್ಕಾರ, ನಾನು ನಿಮ್ಮ ಪವನ್ ನಾಡು. ಯಾರಿಗೂ ಪವನ್ ನಾಡು ಎಲ್ಲರ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತು ನೀವು ತಮ್ಮನೆಲ್ಲ ನೋಡಿರ್ತೀರಾ, ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ. ಈ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ತುಂಬ ಜನ ಕೇಳ್ತಾ ಇದ್ರು, ಸೊ ದಟ್ ಅರ್ಬಲೈಫ್ ಪ್ರಾಡಕ್ಟ್ಸ್ ನ್ಯೂಸಲ್ಲಿ ಬಂದುಬಿಟ್ಟಿದೆಯಲ್ಲ, ಏನಿದು ಕತೆ, ನ್ಯೂಸ್ ಪೇಪರಲ್ಲಿ ಬಂದಿದೆ ಹಂಗೆ ಹಿಂಗೆ ಅಂತಲ್ಲ. ಬಟ್ ಆದರೆ ಒಂದು ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗಿರೋಂಥ ಒಂದು ವಿಷಯದ ಬಗ್ಗೆ ನಾನು ಕಂಪ್ಲೀಟ್ಲಿ ಇವತ್ತು ವಿಡಿಯೋದಲ್ಲಿ ಮಾತಾಡೋಕೆ ಕೊಡ್ತೀನಿ. ಸೊ ನೋಡಿ, ನ್ಯೂಸಲ್ಲಿ ಬರಲಿ, ನ್ಯೂಸ್ ಪೇಪರಲ್ಲಿ ಬರಲಿ, ಎಲ್ಲಾದರೂ ಬರಲಿ, ನನಗಂತೂ ಗೊತ್ತಿಲ್ಲ, ನೋಡಿಲ್ಲ ನಾನು. ಬಿಕಾಸ್ ನೆಗೆಟಿವಿಟಿ ಪ್ರಪಂಚದ ಆದ್ಯಂತ ಇದೆ. ನೆಗೆಟಿವಿಟಿ ಅಂತಂದರೆ ಬೇಡದಿರೋರು ಹೇಳೋದು ತುಂಬ ಜನ ಪ್ರಪಂಚದ ಆದ್ಯಂತ ಎಲ್ಲ ಕಡೆ ಇದೆ. ಅದು ನಿಮ್ಮ ಮನೇಲಾಗಿರ್ಬೋದು, ಇಲ್ಲ ನಿಮ್ಮ ಮನೆಯವರಾಗಿರ್ಬೋದು, ಇಲ್ಲ ನಿಮ್ಮ ಮಕ್ಕಳಾಗಿರ್ಬೋದು, ಇಲ್ಲಾಂದರೆ ಫೈನಲಿ ನೀವೇ ಆಗಿರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ನೆಗೆಟಿವಿಟಿ ಎಲ್ಲ ಕಡೆ ಇದೆ. ಪಾಸಿಟಿವಿಟಿ ಅಂದರೆ ಒಳ್ಳೇದು ಮಾತಾಡಿ ಒಳ್ಳೆಯದನ್ನು ಸಂದೇಶ ಕೊಡೋರು ಜನಕ್ಕೆ ತುಂಬ ಕಡಿಮೆ ಜನ ಇರೋದು. ಸೊ ಅದರಲ್ಲಿ ನಾನು ಕೂಡ ಒಬ್ಬ. ಪಾಸಿಟಿವಿಟಿನೇ ಮಾತ್ರ ಮಾತಾಡ್ತೀನಿ, ನೆಗೆಟಿವಿಟಿ ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ತುಂಬ ಜನ ಆಲ್ರೆಡಿ ನೆಗೆಟಿವ್ ಮಾತಾಡ್ತಿದ್ದಾರಲ್ಲಪ್ಪ, ಮತ್ತೆ ನಾನು ಹೋಗ್ಬಿಟ್ಟು ಅಲ್ಲಿ ನೆಗೆಟಿವ್ ಮಾತಾಡೋಕೆ ಹೋದರೆ ಶೈನ್ ಆಗಲ್ಲ. ಶೈನ್ ಅಂದರೆ ಮಿಂಚಾಗಲ್ಲ ನಾನು ಎಲ್ಲರ ಮುಂದೆ ಹೋಗಿ. ಬಟ್ ನಾನು ಪಾಸಿಟಿವಿಟಿನ ಮಾತಾಡ್ರೆ ಖಂಡಿತ ಶೈನ್ ಆಗ್ಬೋದು. ಸೊ ಮೇಕ್ ಶೋರ್ ನಾನು ಮಾತಾಡೋಂಥ ವಿಡಿಯೋದಲ್ಲಿ ಎಲ್ಲಾನು ಅಷ್ಟೇ ನನಗೆ ಏನು ಗೊತ್ತೋ ಅಕ್ಷರಶಃ ನಿಜ ಆಗಿರೋದನ್ನೇ ನಾನು ಮಾತಾಡ್ತೀನಿ. ಅದು ಇದು ಬೇರೆದೆಲ್ಲ ಮಾತಾಡಕ್ಕೆ ಹೋಗಲ್ಲ. ರೀಸೆಂಟಾಗಿ ನಾನು ಮಾಡೋಂಥ ವಿಡಿಯೋಸಲ್ಲಿ ನೀವೇ ನೋಡಿ, ಲಾಸ್ಟ್ ಅಪ್ಕಮಿಂಗ್ ಒಂದು 2 to 3 ವಿಡಿಯೋಸ್ ಅಂತೂ ತುಂಬಾ ವೈರಲ್ ಆಗಿದೆ. ತುಂಬ ಜನ ವಿಡಿಯೋನ ನೋಡಿದ್ದಾರೆ ಆ್ಯಂಡ್ ಆ ವಿಡಿಯೋನ ನೋಡ್ಕೊಂಡು ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ಸೊ ಥ್ಯಾಂಕ್ಸ್ ಯಾರು ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಆ್ಯಂಡ್ ನೀವು ಯಾರು ನನ್ನ ಚಾನಲ್ನ ಶೇರ್ ಮಾಡ್ತಿದ್ದೀರಾ, ನಾನು ಮಾಡೋಂಥ ವಿಡಿಯೋನ ನಿಮಗೆ ಡಬಲ್ ಥ್ಯಾಂಕ್ಸ್. ಆ್ಯಂಡ್ ಸೊ ಫೈನಲಿ ಎಲ್ಲರೂ ಕೇಳಿದ್ರು, ಏನು ಸರ್ ಇದು ನ್ಯೂಸಲ್ಲಿ ಬರ್ತಿದೆಯಲ್ಲ, ಏನು ಸರ್? ನೋಡಿ, ನ್ಯೂಸಲ್ಲಿ ಬಂದು ಆಲ್ರೆಡಿ 1.5 ವರ್ಷ ಆಯಿತು. ಅದು ಯಾವುದೋ ಒಂದು ಬಕೆಟ್ ಟಿವಿ ಬಿಡಿ, ಅದು ಟಿವಿ ಸರಿ ಇಲ್ಲ, ನಾನು ಹೇಳಕ್ಕೆ ಹೋಗಲ್ಲ ಅದ್ರ ಬಗ್ಗೆ, ಅದು ಸರಿ ಇಲ್ಲ ಬಿಡಿ. ಅದು ಯಾವುದೋ ಒಂದು ಟಿವಿಲಿ ಬಂದಿತ್ತು. ಬಟ್ ಆದರೆ ಆ ಚಾನಲ್ದು ಎಂಥದ್ದು ಹಿಸ್ಟ್ರಿ ಏನಿದು ಅಂತ ನೀವು ಒಂದ್ಸಲ ನೋಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಈ ವಾಚ್ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲೂ ಬಂತಂದರೆ ಓಕೆ ಅನ್ಕೋಬೋದು. ಯಾವುದೋ ಒಂದು ನಾಲಾಯಕ್ಕಾಗಿರೋಂಥ ಒಂದು ವಾಚು ನಾಲಾಯಕ್ಕಾಗಿರೋಂಥ ಒಂದು ಟಿ ವಿ ಚಾನಲಲ್ಲಿ ಬಂದರೆ ಅದು ನಾಲಾಯಕ್ ಟಿ ವಿ ಚಾನಲ್. ಹಂಗೆ ತುಂಬ ಜನ ಅದನ್ನು ಇಟ್ಕೊಂಡು ಈಗಲೂ ಕೂಡ ಏನೋ ಒಂದು ಆಗಿದೆ ಅಂತ ಅಂದ್ಕೊಡ್ತಾರೆ. ಇವರೆಲ್ಲ ಶತಮೂರ್ಖರು ಅಂತ ನಾನು ಕರಿತೀನಿ. ಶತಮೂರ್ಖರು ಅಂತಂದರೆ ಏನಪ್ಪ ಅಂತಂದರೆ ಅವ್ರಿಗಂತೂ ಮಾಡೋಕ್ಕೆ ಯೋಗ್ಯತೆಗಳಿರಲ್ಲ, ಬೇರೆಯವ್ರ ಬಗ್ಗೆ ಬಂದು ಮಾತಾಡ್ತಾರೆ. ಹಂಗೆ ಯಾರಂಗೆ ಹೇಳ್ತಾರೋ ಅವ್ರಿಗೆ ಮಾತ್ರ ನಾನು ಹೇಳ್ತಿರೋದು. ತುಂಬ ಜನ ಶತಮೂರ್ಖರು ಅಂತ ಇರ್ತಾರೆ. ಈ ಶತಮೂರ್ಖರಿಗೆ ಏನಂದರೆ ಆರೋಗ್ಯ ಅಂದರೆ ಏನು, ಲೈಫ್ ಅಂದರೆ ಏನು, ಊಟ ಅಂದರೆ ಏನು, ಏನೂ ಗೊತ್ತಿರಲ್ಲ. ಏನೋ ಬಾಯಿಗೆ ಬಂದು ಮಾತಾಡ್ತಾರೆ. ಅವ್ರನ್ನ ನಾನು ಹಂಗೆ ಕರೆಯೋದು. ನಿಜವಾಗ್ಲೂ ಹೇಳ್ತೀನಿ ನೋಡಿ, ಅಂಥವ್ರು ಹೇಳಿರೋ ಮಾತನ್ನ ನೀವು ಹೋಗಿ ಕೇಳ್ತಿರಲ್ಲ, ನಿಮ್ಗೆ ಏನಿರ್ಬೇಕು ಹೇಳಿ. ನ್ಯೂಸಲ್ಲಿ ಬಂದ ನೋಡಿ, ಫಾರ್ ಎಕ್ಸಾಂಪಲ್ ಅದೇ ಒಂದು ಕೆಟ್ಟ ಕಚಡ ಚಾನಲ್ಗೆ 10,000 ರೂಪಾಯಿ ಕೊಟ್ಬಿಟ್ಟು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಹೇಳು ಅಂದರೆ ಹೇಳ್ತಾರೆ. ಇಲ್ಲ, ನಿಮ್ಮ ಬಗ್ಗೆ ನೀವು ಒಂದು 30,000 ರೂಪಾಯಿ ಕೊಟ್ಬಿಟ್ಟು ನನ್ನ ಬಗ್ಗೆ ಒಳ್ಳೇದಾಗಿ ಹೇಳು ಅಂದರೆ ಹೇಳ್ತಾರೆ. ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಪಬ್ಲಿಸಿಟಿ ಅನ್ನೋದು ಜನರ ಬಾಯಿಗೆ ಹೋಗ್ಬೇಕು ಅಂತೆ. ಅದನ್ನು ಬಿಟ್ಟು ಇಂಥ ಯಾವುದೋ ಒಂದು ಕಚಡ ಚಾನಲ್ಗಳು ಹೇಳಬೇಕು ಅಂತ ಏನಿಲ್ಲ, ಆಯಿತಾ? ನೋಡಿ, ಯಾರ್ಯಾರು ಮಾಡ್ತಾನೋ ಮಾಡಿದನ್ನೋ ಮಾರಾಯ ಅಂತ ಹಿರಿಯರು ಒಂದು ಗಾದೆ ಹೇಳಿದಾರೆ ಆಗಿನ ಕಾಲದಲ್ಲಿ. ಅಂದರೆ ಈಗ ನಾವೇನೇನು ಪ್ರಾಬ್ಲಮ್ಸ್ನ ನಾವು ಬೇರೆಯವ್ರು ಕೊಟ್ಟಿರ್ತೀವೋ ಆ ಪ್ರಾಬ್ಲಮ್ಸ್ ವಾಪಸ್ ನಮಗೂ ಬರುತ್ತೆ, ಕಾಯ್ತಾ ಇರಿ ಅಂತ. ಅದೇ ರೀತಿನೇ ಅವತ್ತಿನ ದಿನ ಯಾರ್ಯಾರು ಆ್ಯಂಕರ್ಗಳು ಮಾತಾಡಿದ್ರು, ಆ ಆ್ಯಂಕರ್ದೆಲ್ಲ ಬೇರೆ ಚಾನಲ್ ನೋಡ್ರಪ್ಪ, ಸಿಗ್ತವೆ ಬೇಜಾನ್ ಮಾಹಿತಿಗಳು, ಏನೇನು ಮಾಡ್ಕೊಂಡಿದ್ರು ಅವರು ಅಂತ ಒಂದ್ಸಲ ಗೊತ್ತಾಗಲಿ ನಿಮಗೂ ಕೂಡ. ನಿಮ್ಗೆ ಗೊತ್ತಿಲ್ದರೇ ತಾನೇ ಇವೆಲ್ಲ ಮಾಡ್ತಿರೋದು. ನೀವು ಒಂದ್ಸಲ ನೋಡಿ ಏನಾಗಿದೆ, ಆ ಆ್ಯಂಕರ್ಗಳು ಏನು ಮಾಡ್ಕೊಂಡಿದ್ದಾರೆ ಅವ್ರ ಲೈಫಲ್ಲಿ ಅಂತ. ಕೆಟ್ಟದಾಗ ಅವ್ರವ್ರ ಇಷ್ಟ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಒಳ್ಳೇದಾದ್ರು ಮಾಡ್ಕೊಳ್ಳಿ, ಕೆಟ್ಟದಾದ್ರೂ ಮಾಡ್ಕೊಳ್ಳಿ, ನನಗೆ ಅದು ಅವಶ್ಯಕತೆನೇ ಇಲ್ಲ. ಅವ್ರ ಇಷ್ಟ, ಏನಾದರೂ ಮಾಡ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಬೇರೆದ್ರ ಬಗ್ಗೆ ಮಾತಾಡಬಾರ್ದು ಅಷ್ಟೇ. ಬೇರೆದ್ರ ಬಗ್ಗೆ ಅಂತ ಇನ್ ಸೆನ್ಸ್ ಏನು, ಬೇರೆದ್ರ ಬಗ್ಗೆ ಮಾತಾಡೋದ್ರಿಂದ ಅವ್ರಿಗೇನೋ ಒಂದು ನಾಲ್ಕಾಣಿ ಕಾಸು ಬರುತ್ತೆ ಅಂದ್ಬಿಟ್ಟು ಬೇರೆದ್ರ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು. ಅದು ತುಂಬ ತಪ್ಪು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಆ ರೀತಿ ಬೇರೆದ್ರ ಬಗ್ಗೆ ಕಾಸು ಬರುತ್ತೆ ಅಂತ ಅನ್ಕೊಂಡು ಮಾತಾಡ್ರೆ ನಾಳೆ ಅವ್ರಿಗಿರೋವಂಥ ಎಳ್ಳಷ್ಟು ಕೂಡ ಮರ್ಯಾದೆ ಇರಲ್ಲ. ಅದು ಇಂಪಾರ್ಟೆಂಟ್ ಅಲ್ಲ. ಈಗ ನೋಡಿ, ಇವಾಗ ನಂದು ಒಂದು 16-17 ಸಾವಿರ ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲ್ಲು ಯೂಟ್ಯೂಬಲ್ಲಿ ತುಂಬ ಪ್ರಮೋಷನ್ಸ್ ಬರ್ತವೆ ನಮಗೆ. ಇವಾಗ ನಾನು ನಮ್ಮ ನ್ಯೂಟ್ರಿಷನ್ ಚಾನಲ್ ಆಗಿರೋದ್ರಿಂದ ನ್ಯೂಟ್ರಿಷನ್ ಬಗ್ಗೆನೇ ಎಷ್ಟೊಂದು ಪ್ರಮೋಷನ್ ಮಾಡ್ತಾರೆ. ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದನ್ನು ಪ್ರಮೋಟ್ ಮಾಡಿ ನಿಮ್ಗೆ 3,000 ಕೊಡ್ತೀವಿ, 5,000 ಕೊಡ್ತೀನಿ, 10,000 ಕೊಡ್ತೀನಿ, ಎಂಥದ್ದು ಮಾಡೋಕ್ಕೆ ಹೋಗಲ್ಲ. ಯಾಕೆ ಬೇಕು ನಮ್ಗೆ ಅವು? ನಾವು ಏನು ಮಾಡ್ತಿದ್ವೋ ಅದ್ರಲ್ಲಿ ಮಾಡ್ಕೊಂಡಿರೋಣ ಸಾಕು. ಪರಮಾತ್ಮನವನು ಇದ್ದಾನೆ ಸಾಕು, ಇನ್ನು ಇಷ್ಟು ಕೊಟ್ಟಿದ್ದಾನೆ. ನೋಡಿ,
ತುಂಬ ಜನ ಪ್ರೀತಿ ಕೊಟ್ಟಿದ್ದಾರೆ, ತುಂಬ ಜನ ವಿಶ್ವಾಸ ಕೊಟ್ಟಿದ್ದಾರೆ. ಎಷ್ಟೋ ಜನ ಫೋನ್ ಮಾಡಿ ಸರ್ ನೀವು ನಮ್ಮ ಪಾಲಿನ ದೇವರು ಅಂತಾರೆ, ಸಾಕು ನಮ್ಗೆ ಅಷ್ಟು. ಅದನ್ನ ಬಿಟ್ಟು ಹೋಗ್ಬೇಕಾದ್ರೆ ಏನು ಎತ್ಕೊಂಡು ಹೋಗ್ತೀವಿ, ಏನು ಎತ್ಕೊಂಡು ಹೋಗಲ್ಲ. ಹಂಗೆ ಇದ್ದಾಗ ಒಂದು 4 ಜನಕ್ಕೆ ಒಳ್ಳೇದು ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಕೆಟ್ಟದಾಗಿ ಬೇರೆಯವ್ರ ಬಗ್ಗೆ ಹಂಗಾಗ್ಬಿಡ್ತಾನವಂತೆ ಹಿಂಗಾಗ್ಬಿಡ್ತಾವಂತೆ ಅಂತೆಲ್ಲ ಹೇಳ್ಕೊಂಡು ಮಾಡಕ್ಕೆ ನಂಗಂತ ಕಚಡ ಕೆಲಸ ಮಾಡಲ್ಲ. ಅಂತ ಕಚಡ ಕೆಲಸ ಮಾಡೋರು ಅಂತಾನೆ ಅಂತ ಕಚಡ ಚಾನಲ್ಗಳವೆ, ಅಂತ ಕಚಡ ಜನಗಳು ಮಾಡ್ತವೆ. ಅವ್ರು ಮಾಡ್ತಾ ಅವ್ರ ಜೀವನಗಳು ನೋಡ್ಕೊಳ್ಳಿ ಹೆಂಗೆ. ಇವಾಗ ನೋಡಿ, ನಾವು ಯಾವ್ದ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಿಲ್ಲ, ಏನೂ ಇಲ್ಲ. ನನ್ನ ಜೀವನ ಪರಮಾತ್ಮ ಚೆನ್ನಾಗೇ ಇಟ್ಟಿದ್ದಾನೆ ತಾನೇನಪ್ಪ. ಓಡಾಡೋಕ್ಕೆ ಗಾಡಿ ಇದೆ, ಇರಕ್ಕೆ ಪರಮಾತ್ಮ ಮನೆ ಕೊಟ್ಟಿದ್ದಾನೆ ನೋಡಿ. ಸ್ವಿಚ್ ಹಾಕಿದ್ರೆ ಕರೆಂಟ್ ಇದೆ, ಲೈಟ್ ಇದೆ. ಇಲ್ಲಿ ಮಾತಾಡಕ್ಕೆ ಒಂದು ಸ್ಟುಡಿಯೋ ಮಾಡಿದ್ದಾನೆ, 2 ಸ್ಟುಡಿಯೋ ಇದೆ, ಅಲ್ಲೊಂದು ಸ್ಟುಡಿಯೋ ಇದೆ, ಇಲ್ಲೊಂದು ಸ್ಟುಡಿಯೋ ಇದೆ. ಇದು ಎಲ್ಲಾನು ಮಾಡ್ತಿರೋದು ಹೆಂಗೆ ಹೇಳಿ? ಒಂದು 15,000 ಸಬ್ಸ್ಕ್ರೈಬರ್ಸ್ ಇಂದಾನೆ ಇದೆಲ್ಲ ಮಾಡ್ತಿಲ್ಲ. ಆ ಪರಮಾತ್ಮದ ಒಂದು ಆಶೀರ್ವಾದ, ದೇವ್ರದೊಂದು ಕೃಪೆ. ಯಾರಿಗೋ ಒಂದು 5-6 ಜನಕ್ಕೆ ಒಳ್ಳೇದು ಮಾಡೋದ್ರಿಂದ ಆ ಜನ ಹೇಳ್ತಾರೆ ನೀವು ಒಳ್ಳೇದಾಗ್ಲಪ್ಪ ಅಂತೇಳಿ. ದೊಡ್ಡವರು ಒಳ್ಳೇದಾಗ್ಲಿ ಅಂತಾರೆ, ಚಿಕ್ಕವರು ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಆ ಒಂದು ತುಂಬಾ ಒಂದು ಜನರದೊಂದು ಆಶೀರ್ವಾದ ಸಿಕ್ಕಿ ಜೀವನ ಹಿಂಗೆ ಚೆನ್ನಾಗಿ ಆಗಿದೆ. ಏನಕ್ಕಂತ ಕಚಡ ಚಾನಲ್ಗಳನ್ನ ನಂಬೋಕೆ ಹೋಗ್ತೀರಾ? ನೀವು ಯೋಚನೆ ಮಾಡಿ. ಅವರಿಂದ ಇದುವರೆಗೂ ಉದ್ಧಾರ ಆಗಿರೋಂಥ ಒಂದು ಕೆಲಸಗಳು ಅಂತ ಏನೂ ಮಾಡಿಲ್ಲ, ಆಯ್ತಾ? ಅದನ್ನ ಬಿಟ್ಟು ನೀವು ಇವ್ರು ನಂಬೋಕೆ ಹೋಗ್ಬಿಡಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಹರ್ಬಲೈಫ್ ಟಾಟಾ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ ಏನು ಬರ್ತಿದೆಯಲ್ಲ, ಅದ್ರಲ್ಲಿ ನೋಡಿ ಅದು ಎಂತ ಮಿಂಚಿಸಿದೆ ಅಂದ್ರೆ. ಕಂಪ್ನಿ ಇಂಡಿಯಾ ಗೊತ್ತು ಬಾಸ್, ಯಾವ ಪ್ರಾಡಕ್ಟ್ಸ್ ನಮ್ಮ ಜನಕ್ಕೆ ಬೇಕು, ಯಾವ ಪ್ರಾಡಕ್ಟ್ಸ್ ಬೇಡ ಅಂತೇಳಿ. ಅಂಥ ಪ್ರಾಡಕ್ಟ್ಸ್ನ ನಮ್ಮ ಇಂಡಿಯಾದ ಜನರು ತಿನ್ಲಿ ಅಂತ ಬಿಡ್ತಾರೆ. ಅದನ್ನ ಬಿಟ್ಟು ನೀವು ಹೋಗಿ ಅದು ಯಾವುದೋ ಕಚರಾ ಚಾನಲ್ ಹೇಳ್ತವೆ ಅಂತ ನಂಬ್ತಿರಲ್ಲ ನೋಡಿ. ಅದೇ ರೀತಿನೇ ತುಂಬ ಜನಕ್ಕೆ ಇನ್ನೊಂದು ಗೊತ್ತಿರಬೇಕು, ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಅಂತ ಎಲ್ಲ ಸಿಗರೆಟ್ ಪ್ಯಾಕೆಟ್ ಮೇಲೂ ಬರೆದಿರ್ತಾರೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಕ್ಯಾನ್ಸರ್ ಅಂತ ಎಲ್ಲ ಮದ್ಯಪಾನದ ಮೇಲೂ ಬರೆದಿರ್ತಾರೆ. ಜನ ಬಿಟ್ಬಿಟ್ರೆ ಎರಡೂ, ಸ್ಮೋಕ್ ಮಾಡೋದು ಬಿಟ್ಬಿಟ್ರು, ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದು ಬಿಟ್ಬಿಟ್ರ? ಇಲ್ವಲ್ಲ, ಎರಡೂ ತಗೊಳ್ತಾವ್ರೆ ಈಗಲೂ ಕೂಡ ಜನ. ಅದು ಅವ್ರವ್ರ ಇಷ್ಟ, ಅವ್ರು ತಗೊಳ್ತಾನೆ ಇರ್ತಾರೆ. ಕೆಟ್ಟದೇ ಅಷ್ಟೊಂದು ಈಸಿಯಾಗಿ ಮಾಡ್ತಿದಾರೆ ಅಂದ್ರೆ ಒಳ್ಳೇದಿನ್ ಯಾವ ರೇಂಜಿಗೆ ಮಾಡ್ಬೇಕು ಯೋಚನೆ ಮಾಡಿ ಅಲ್ವಾ? ಸೊ ಕೆಟ್ಟದೇ ಅಷ್ಟೊಂದು ಮಾಡ್ತಿದ್ದಾರೆ, ಇನ್ನ ಒಳ್ಳೇದ್ ಇನ್ನೆಂಗ್ ತಗೊಳ್ಬೇಕು ನಾವು? ನನ್ಗೆ ಇನ್ನೆಷ್ಟು ಗಟ್ಸಿರ್ಬೇಕು ಒಳ್ಳೇದ್ರ ಬಗ್ಗೆ ಮಾತಾಡಕ್ಕೆ. ಕೆಟ್ಟದ್ರ ಬಗ್ಗೆನೆ ಎಷ್ಟೊಂದ್ ಜನ ಬಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರಂತೆ. ನಾನು ಒಳ್ಳೇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾಕೆ ನಾನು ಭಯ ಪಡ್ಬೇಕು? ನೋ ಭಯ ಗಿಯಲ್ಲ, ಇಲ್ವೇ ಇಲ್ಲ, ಎಂಥದ್ದು ಇಲ್ಲ. ನಿಜಾನೇ ಹೇಳಿರೋದು, ಪಕ್ಕ ನಿಜಾನೇ ಹೇಳ್ತೀನಿ, ಮುಂದೇನು ನಿಜಾನೇ ಹೇಳ್ತೀನಿ. ಯಾವತ್ತೋ ಒಂದ್ಸಲ ನಿಜ ಹೇಳೋದಲ್ಲ, ಯಾವಾಗ್ಲೂ ನಿಜಾನೇ ಹೇಳ್ತೀನಿ. ಸೊ ನಿಮ್ಗೆ ಇವಾಗ ಅರ್ಥ ಆಗಿದೆ ಅಂತ ಅನ್ಸುತ್ತೆ, ಹೋಪ್ಫುಲಿ ಆ ಚಾನಲ್ ಬಗ್ಗೆ ಮಾತಾಡಿರೋದು. ಬಟ್ ನೀವು ನೋಡಿ, ಯಾವಾಗ್ಲೂ ಕೂಡ ಅಷ್ಟೇ ನೋಡಿ, ಕೆಟ್ಟದೆಲ್ಲ ನೀವು ನಂಬ್ತೀರಾ, ಒಳ್ಳೇದು ನಂಬಕ್ ಯಾಕೆ ಹಿಂದೆ ಮುಂದೆ ನೋಡ್ತೀರಾ? ಒಳ್ಳೇದು ತಗೊಳ್ತಾ ನೋಡಿ, ನಾನು ಇಷ್ಟು ಚೆನ್ನಾಗಿದ್ದೀನಿ. ನೀವು ನೋಡಿರ್ಬೋದು ನಂದು ಹಳೆ ವಿಡಿಯೋಸು, ಇವಾಗಿರೋ ವಿಡಿಯೋಸ್ನ ನೋಡಿ, ಅವಾಗಿರೋ ವಿಡಿಯೋಸ್ನ ನೋಡಿ, ಎಂಥದೊಂದು ಡ್ರಾಸ್ಟಿಕ್ ಚೇಂಜಸ್ನ ಮಾಡಿದ್ರೆ ಇದೆಲ್ಲದಕ್ಕೂ ಕಾರಣ ಪ್ರಾಡಕ್ಟ್ಸ್. ಸೊ ಇಂಥ ಒಂದು ಪ್ರಾಡಕ್ಟ್ಸ್ನ ನೀವು ತೊಗೊಳ್ಬೇಕು ಅಂತಂದರೆ ಯಾವುದಕ್ಕೂ ಹಿಂದೆ ಮುಂದೆ ನೋಡೋಕೆ ಹೋಗ್ಬಿಡಿ. ಜಸ್ಟ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್. ಕೋಚ್ ಹತ್ರ ಪರ್ಚೇಸ್ ಮಾಡಿ, ಪ್ರಾಪರ್ ಆಗಿರೋಕ್ಕಂಥ ಕೋಚ್ ಹತ್ರ ಪರ್ಚೇಸ್ ಮಾಡಿ. ಎಲ್ಲೋ 4 ಆಣಿ ಕಡಿಮೆ ಕೊಡ್ತಾರೆ, 10 ರೂಪಾಯಿ ಕಡಿಮೆ ಕೊಡ್ತಾರೆ ಅಂತ ತೊಗೊಳಕ್ಕೆ ಹೋಗ್ಬಿಡಿ. ಆರೋಗ್ಯ ಇಂಪಾರ್ಟೆಂಟ್ ಅಣ್ಣ, ಅಕ್ಕ, ಆರೋಗ್ಯ ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ಕಡಿಮೆ ಕೊಡ್ತಾರೆ ಅಂತ ತೊಗೊಂಡ್ರೆ ಆರೋಗ್ಯ ಕೆಟ್ಟೋಯ್ತಂದ್ರೆ ಏನು ಮಾಡೋಕ್ಕಾಗಲ್ಲ. ತಿಪ್ಪರ್ಲಾಗ ಹೊಡಿಬೇಕು ಆರೋಗ್ಯ ಚೆನ್ನಾಗಿ ಮಾಡ್ಕೊಳಕ್. ಆಮೇಲೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯನ ಕೆಡ್ಸ್ಕೊಂಡು ಏನೇನು ಮಾಡೋಕ್ಕಾಗಲ್ಲ. ಆರೋಗ್ಯ ಒಂದು ಚೆನ್ನಾಗಿ ಇಟ್ಕೊಳ್ಳಿ, ಎಲ್ಲ ನಿಮ್ಮ ಹತ್ರ ಬರುತ್ತೆ. ಸೊ ಆರೋಗ್ಯ ಜೊತೆ ಮಾತ್ರ ದಯವಿಟ್ಟು ಆಟ ಆಡೋಕೆ ಹೋಗ್ಬೇಡಿ. ಎಲ್ಲೋ ನಾಲಾಯಕ್ ಪ್ರಾಡಕ್ಟ್ಸ್ಗಳು ಕೊಡ್ತಾರೆ, ಕಡಿಮೆ ಕೊಡ್ತಾರೆ ಅಂದ್ಬಿಟ್ಟು ತೊಗೊಳಕ್ ಹೋಗ್ಬೇಡಿ. ಪ್ರಾಡಕ್ಟ್ಸ್ ಬೇಕಾ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ನಂಬರ್, ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವೇ ನೀವು ಎಲ್ಲಿದ್ರು ಕೂಡ ಕಳ್ಸಿಕೊಡ್ತೀವಿ. ನೋ ನೀಡ್ ಟು ವರಿ. ಮೋಸ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ಯಾರಿಗೂ ನಿಮ್ಮ ಹತ್ರ ದುಡ್ಡು ಹಾಕ್ಸ್ಕೊಂಡು ಇದುವರೆಗೂ ಒಬ್ರಿಗೂ ಮೋಸ ಮಾಡಿಲ್ಲ. ನಿಮ್ದೇನು ಪ್ರಾಡಕ್ಟ್ಸ್ ಇದೆಯೋ ಪ್ರಾಪರ್ ಆಗಿ ರೀಚ್ ಆಗಂಗೆ ನಾವು ನೋಡ್ಕೊಳ್ತೀವಿ. ಮೋಸದ ದುಡ್ಡು ಜಾಸ್ತಿ ದಿನ ಇರಲ್ಲ. ನಮ್ಗಂತ ಮೋಸ ಮಾಡಕ್ ಬರಲ್ಲ. ಮೋಸ ಮಾಡಕ್ ಬಂದ್ರೆ ಇಷ್ಟೊಂದು ಬಿಲ್ಡಿಂಗ್ಗಳು ಕಟ್ಬಿಡ್ಬೋದಾಯ್ತು. ಸೊ ಮೋಸ ಮಾಡಲ್ಲ, ಮಾಡೋದಿಲ್ಲ. ನಿಮ್ಗೆ ಯಾರಿಗಾದ್ರು ವೆಯ್ಟ್ ಲಾಸ್ ಆಗಬೇಕು, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.